ವಿಡಿಯೋದಲ್ಲಿ ಅಟೆಸ್ಟೇಷನ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಕೊಡ್ತೀನಿ. ಯಾರೆಲ್ಲ ಅಟೆಸ್ಟೇಷನ್ ಮಾಡಿಸ್ಬೇಕು ಮತ್ತು ಹೇಗೆ ಮಾಡಿಸ್ಬೇಕು, ಅದಾದಮೇಲೆ ಅದರಿಂದ ಅಪ್ಲೋಡ್ ಮಾಡಿದ್ಮೇಲೆ ಏನಾದರೂ ಅಲ್ಲಿ ನಮಗೆ ಡಾಕ್ಯುಮೆಂಟ್ಸ್ ತೋರಿಸ್ತಾ ಇಲ್ಲ ಅಥವಾ ಅಪ್ಲೋಡ್ ಮಾಡಿರೋದು ಫೇಲ್ ಅಂದರೆ ಏನು ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾಗಿರುತ್ತೆ, ಸೊ ನಿಮಗೆ ಸ್ಟೆಪ್ 3ಯಲ್ಲಿ ಅಟೆಸ್ಟೇಷನ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಆ ಸ್ಟೆಪ್ ಯಾರಿಗೆಲ್ಲ ಅಪ್ಲಿಕೇಬಲ್ ಅಂದರೆ, ಪೇರೆಂಟ್ ಏನಾದರೂ ಗೌರ್ನಮೆಂಟ್ ಎಂಪ್ಲಾಯಿ ಆಗಿದ್ದರೆ ಅವರು ಅಟೆಸ್ಟೇಷನ್ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದೇ ಥರ ನಿಮ್ಮದು ಅಡ್ಮಿಷನ್ ಅಥವಾ ಬೋನೋಫೈಡ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ನೀವೇನಾದರೂ ಅದರ್ ಸ್ಟೇಟಲ್ಲಿ ಓದ್ಬಿಟ್ಟು ನೆಕ್ಸ್ಟ್ ಎಜುಕೇಷನ್ ಏನಾದರೂ ಕರ್ನಾಟಕದಲ್ಲಿ ಮಾಡ್ತಾಯಿದ್ದೀರಿ ಅಂದರೆ ಆವಾಗ ನೀವು ಮಾಸ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದೇ ಥರ SSLC ಮಾಸ್ ಕಾರ್ಡ್, PU ಮಾಸ್ ಕಾರ್ಡ್, ಮತ್ತು ನೀವೇನಾದರೂ CBSE ಮತ್ತು ICSE ಆಗಿದ್ದರೆ